ಮಹಿಳೆಯ ಬದುಕಿಗೆ ವರವಾಗಿರೋ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಕೈ ಸೇರಿದೆ. ಕೈ ಸೇರದೆ 2-3 ತಿಂಗಳಾಯಿತು. ಎಲ್ಲವನ್ನ ಒಟ್ಟಿಗೆ ಹಾಕ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಗೃಹಲಕ್ಷ್ಮಿ ಯೋಜನೆಗೆ ದೊಡ್ಡ ಸರ್ಜರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋ ಸುದ್ದಿ ಚಾಲ್ತಿಯಲ್ಲಿದೆ. ಗೃಹಲಕ್ಷ್ಮಿ ಹೊರೆಯನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಫಲಾನುಭವಿಗಳನ್ನ ಫಿಲ್ಟರ್ ಮಾಡೋದಕ್ಕೆ ಮುಂದಾಗಿರೋ ಅನುಮಾನ ಮೂಡಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಗೃಹಲಕ್ಷ್ಮಿ ಹೆಸರಲ್ಲಿ ಸರ್ಕಾರ ನೀಡ್ತಾ ಇರೋ 2,000 ಹಣ ಅದೆಷ್ಟೋ ಕುಟುಂಬಗಳ ಬದುಕಿಗೆ ಆಸರಿಯಾಗಿದೆ. ನೂರಾರು ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ದಾರಿಯಾಗಿದೆ. ಸರ್ಕಾರಕ್ಕೆ ಭಾರೀ ಹೊರೆಯಾಗಿರುವಂತಹ ಈ ಯೋಜನೆಗೆ ಸರ್ಜರಿ ಮಾಡಲು ಕಾಂಗ್ರೆಸ್ ಸರ್ಕಾರ ತೆರೆಮರೆಯಲ್ಲೇ ಕೈ ಹಾಕಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳ ಸರ್ಜರಿಗೆ ಮುಂದಾಯ್ತಾ ಸರ್ಕಾರ. ರಾಜ್ಯಾದ್ಯಂತ 2 ಲಕ್ಷ ಮಹಿಳೆಯರಿಗೆ ಶುರುವಾಯಿತು ಆತಂಕ. 2024ರ ಜೂನ್ ಮತ್ತು ಜುಲೈ ಕಂತಿನ ಹಣ, ಈ ವರ್ಷದ ಜನವರಿ ಫೆಬ್ರವರಿ ತಿಂಗಳಿನ ಹಣ, ಒಟ್ಟು 4 ತಿಂಗಳ ಗೃಹಲಕ್ಷ್ಮಿ ಹಣ ಇನ್ನೂ ಫಲಾನುಭವಿಗಳ ಕೈ ಸೇರಿಲ್ಲ. ನಾವು ಮಾತು ತಪ್ಪೋದಿಲ್ಲ, ಮುಂದಿನ ದಿನಗಳಲ್ಲಿ ದುಡ್ಡು ಹಾಕ್ತೀವಿ ಅಂತ ಸಿಎಂ ಡಿಸಿಎಂ ಆದಿಯಾಗಿ ಸಚಿವರು ಜಾರಿಗೊಳಿಸಿದ್ದಾರೆ. ಇದರ ನಡುವೆ ಸರ್ಕಾರ ಸೈಲೆಂಟ್ ಆಗಿಯೇ ಗೃಹಲಕ್ಷ್ಮಿ ಯೋಜನೆಗೆ ಸರ್ಜರಿ ಮಾಡೋಕೆ ಕೈ ಹಾಕಿರುವ ವಿಷಯ ಮುನ್ನೆಲೆಗೆ ಬಂದಿದೆ. ರಾಜ್ಯದಲ್ಲೇ ಸುಮಾರು 1.5 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಈಗಾಗಲೇ ಇದರಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಕಟ್ ಆಫ್ ಮಾಡಲಾಗಿದೆ. ತೆರಿಗೆ ಜಿಎಸ್ಟಿ ಪಾವತಿ ಮಾಡುವ ಮಹಿಳೆಯರನ್ನ ಅನರ್ಹಗೊಳಿಸಲಾಗಿದೆ. ಆದರೂ ಕೆಲ ಮಹಿಳೆಯರು ಗೃಹಲಕ್ಷ್ಮಿ ಹಣ ಪಡೆಯುತ್ತಿದ್ದಾರೆ. ಈ ವಿಷಯ ತಿಳಿದು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಧಿಕಾರಿಗಳು ಗ್ಯಾರಂಟಿ ಪರಿಶೀಲನೆ ಸಭೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಬಲರಾಗಿದ್ರೂ ಹಣ ಪಡಿತಾ ಇರೋದು ಗಮನಕ್ಕೆ ಬಂದಿದೆ. ಇದರಿಂದಾಗಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗ್ತಾ ಇದೆ. ಹೀಗಾಗಿ ಯೋಜನೆ ಸಕ್ರಮವಾಗಿ ಜಾರಿಗೊಳಿಸಿದ್ರೆ ಸ್ವಲ್ಪ ಹಣ ಉಳಿತಾಯ ಆಗತ್ತೆ ಅನ್ನೋ ಲೆಕ್ಕಾಚಾರ ಸರ್ಕಾರದ್ದು. ಹೀಗಾಗಿ ಫಲಾನುಭವಿಗಳ ಆರ್ಥಿಕ ಸ್ಥಿತಿಗತಿಯನ್ನ ಪರಿಶೀಲನೆ ಮಾಡಿ ಆರ್ಥಿಕವಾಗಿ ಸಬಲರಾಗಿದ್ರೂ ಹಣ ಪಡೆಯುವವರ ಪಟ್ಟಿಯನ್ನ ಸಿದ್ಧ ಮಾಡಿದ್ದು, ಸದ್ಯ ಸ್ವಯಂ ಪ್ರೇರಿತವಾಗಿ ಹಣ ಬಿಟ್ಟುಕೊಡುವಂತೆ ಅಧಿಕಾರಿಗಳು ಫಲಾನುಭವಿಗಳಲ್ಲಿ ಮನವಿ ಮಾಡಿದ್ದಾರೆ ಎನ್ನುವಂತಹ ಚರ್ಚೆ ಕೇಳಿ ಬಂದಿದೆ. ಫಲಾನುಭವಿಗಳ ಕೈ ಸೇರದ 4 ತಿಂಗಳ ಗೃಹಲಕ್ಷ್ಮಿ ಹಣ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಜನ. ಈಗಾಗಲೇ ತೆರಿಗೆ ಜಿಎಸ್ಟಿ ಪಾವತಿ ಮಾಡುವ ಕೆಲ ಫಲಾನುಭವಿ ಮಹಿಳೆಯರನ್ನ ಅನರ್ಹ ಮಾಡಲಾಗಿದೆ. ಆದ್ರೆ ಉಳಿದವರಿಗೆ ಖಾತೆಗೆ ಇದುವರೆಗೂ 4 ತಿಂಗಳ ಹಣ ಜಮೆ ಆಗಿಲ್ಲ. ಫಲಾನುಭವಿಗಳು ಬ್ಯಾಂಕ್ಗೆ ಅಲೆದು ಸುಸ್ತಾಗಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 4 ತಿಂಗಳಾಯ್ತು, ನನ್ನ ಹಸುನ ದುಡ್ಡನೇ ಬಿದ್ದಿಲ್ಲ, ಗ್ಯಾಸಿಂದು ಬಿದ್ದಿಲ್ಲ, ಅಕ್ಕಿವೂ ಬಿದ್ದಿಲ್ಲ, ಗೃಹಲಕ್ಷ್ಮಿಗೂ ರೊಕ್ಕ ಬಿದ್ದಿಲ್ಲ. ಮತ್ತೆ ಏನ್ ಮಾಡ್ಬೇಕು? 2,000 ರೂಪಾಯಿ ಬರ್ತಿತ್ತು, ಅಕ್ಕಿದು 1,000 ರೂಪಾಯಿ ಬರ್ತಿತ್ತು, ಬಂದೇ ಇಲ್ಲ, ಕಂಡ ಬಂದೇ ಇಲ್ಲ. ಮತ್ತೇನ್ ಮಾಡ್ಬೇಕು ಸರ್? ಅವ್ರು ತಿಳ್ಕೊಬೇಕು, ಹಾಕ್ಬೇಕು ಬಡವರಿಗೆ. ಮತ್ತೆ ಇಷ್ಟು ದಿನ ಹಾಕಿದೀವಿ, ಮತ್ತೆ ಇನ್ ಮುಂದೆ ಹಾಕ್ಬೇಕಂತ ಬಡವ್ರು ಮತ್ತೆ ಯಾವ್ದೋ ಒಂದ್ ಸ್ವಲ್ಪ ಸರ್ಕಾರ ಸಹಾಯ ಮಾಡಿದ್ರನಲ್ಲ ಸರ್ ಮುಂದೆ ಹೋಗೋದು ಬಡವ್ರನ್ನು. ಅವರು ತಿಳ್ಕೊಂಡು ಹಾಕಿದ್ರೆ ಮೇಲಂತ ನಮ್ಮ ಉದ್ದೇಶ ಸರ್. ಒಂದ್ ಕಡೆ ಜನಾಕ್ರೋಶ, ಮತ್ತೊಂದ್ ಕಡೆ ವಿಪಕ್ಷಗಳ ಟೀಕೆಯಿಂದ ಎಚ್ಚೆತ್ತ ಸರ್ಕಾರ ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ಮುಂದಾಗಿದೆ. ಸರ್ಕಾರದಲ್ಲಿ ಹಣದ ಸಮಸ್ಯೆ ಏನೂ ಇಲ್ಲ, ಸ್ವಲ್ಪ ವಿಳಂಬ ಆಗಿರಬಹುದು. ಈ ತಿಂಗಳು ಬಿಡುಗಡೆ ಆಗತ್ತೆ ಅಂತ ಹೇಳಿ ಸಿಎಂ ಆದಿಯಾಗಿ ಸಚಿವರು ಭರವಸೆ ನೀಡಿದ್ದಾರೆ. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಹಣ ಬರ್ತಾ ಇಲ್ಲ, ಯಾವಾಗ ಅಧಿಕಾರಿಗಳ ಜೊತೆ ಮಾತಾಡ್ದ ಸರ್? ಹೇಳಿದೀನಿ, ಎಲ್ಲದೂ ಕೂಡ ಕೊಟ್ಟಿದೀವಿ. 2-3 ತಿಂಗಳು ರಿಲೀಸ್ ಆಗಬೇಕು. ಈ ತಿಂಗಳು ರಿಲೀಸ್ ಆಗ್ತದೆ. 2 ಮಂತ್ಸ್ ಇದೆ, 3 ಮಂತ್ಸ್ ಆಗಿರ್ಬೋದು. ಆದರೆ ನಾವು ಪ್ರತಿ ಸಾರಿನೂ 2 ತಿಂಗಳು ಮಾತ್ರ ಕೊಡ್ತಾ ಬರ್ತಾ ಇದ್ದೀವಿ. ಸೊ ಪ್ರತಿ ತಿಂಗಳು ಕೊಡಲಿಕ್ಕೆ ಆಗಿಲ್ಲ. ಒಟ್ಟಾರೆ ಕೊಡ್ತಾ ಇದ್ದೀವಿ, ನಾವೇನು ನಿಲ್ಲಿಸಿಲ್ಲ. ಟೆಂಪರರಿ ಲೇಟ್ ಆಗಿರ್ಬೋದು, ಪೂರ್ತಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಸರ್ಕಾರದಲ್ಲಿ ಹಣದ ಸಮಸ್ಯೆ ಇಲ್ಲ ಅಂತಂದ್ರೆ ವಿಳಂಬ ಆಗ್ತಾ ಇರೋದು ಯಾಕೆ? ಗೃಹಲಕ್ಷ್ಮಿ ಯೋಜನೆಯ ಹೊರೆಯನ್ನ ಕಡಿಮೆ ಮಾಡಿಕೊಳ್ಳೋಕೆ ಸರ್ಕಾರ ಪ್ರಯತ್ನ ಪಡ್ತಿದ್ಯಾ? ಫಲಾನುಭವಿಗಳ ಫಿಲ್ಟರ್ ಮಾಡೋಕೆ ಸರ್ಕಾರ ಕೈ ಹಾಕಿದ್ಯಾ ಅನ್ನುವ ಪ್ರಶ್ನೆಗಳು ಮೂಡಿವೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.